ಬೆರೆತು ಅವರ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಸಾಧಿಸಿದರು. ಗುರುವಿನ ನಿಧನದ ನಂತರ ಬಾರಾನಗರ್ನಲ್ಲಿ ಶಿಷ್ಯರೊಂದಿಗೆ ಸೇರಿ ತಪಸ್ಸು ಮಾಡಿದರು. 1893ರಲ್ಲಿ ಏಕಾಂತ ಸನ್ಯಾಸಿಯಾಗಿ ದೇಶಾದ್ಯಂತ ಸಂಚರಿಸಿದರು. ಕ್ರೇತಿ ಮಹಾರಾಜರು ಸೂಚನೆಯ ಮೇರೆಗೆ ವಿವೇಕಾನಂದ ಎಂಬ ಹೆಸರನ್ನು ಸ್ವೀಕರಿಸಿದರು. ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಭಾರತವನ್ನು ಪ್ರತಿನಿಧಿಸಿ ಹಿಂದೂ ಧರ್ಮದ ಸಾರವನ್ನು ವಿಶ್ವಕ್ಕೆ ಪರಿಚಯಿಸಿದರು. ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ 1897ರಲ್ಲಿ ಸ್ಥಾಪಿಸಿದರು. ಇದು ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗಳನ್ನು ಕೇಂದ್ರೀಕರಿಸಿದೆ. ಪ್ರಮುಖ ಕೊಡುಗೆಗಳು: ಭಾರತೀಯ ಸಾಂಸ್ಕೃತಿಕ ಮತ್ತು ವೇದಾಂತದ ಬಗ್ಗೆ ಜಾಗೃತಿ ಮೂಡಿಸಿದರು. ಯುವಜನತೆಯ ದೇಶಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂದೇಶ ನೀಡಿದರು. ಇನ್ನೂ ಸ್ವಲ್ಪ ರೆಡಿ ಆಗಬೇಕಾಯಿತು, ಸಮಯ ಕೊರತೆ ಇರೋದ್ರಿಂದ ವೆಲ್ ಟ್ರೈಡ್. ಓಕೆ, ನಡೀತದೆ ವಿಶ್ವಮಟ್ಟದಲ್ಲಿ ಚಿಕಾಗೋ ಅಂತ ಇದೆಯಲ್ಲ, ಅಲ್ಲಿ ನಗರದ ಸಮ್ಮೇಳನ ನಡೀತದೆ. ಮಾತಾಡ್ಬೇಕಾದ್ರೆ ನೋಡಿದ್ದೀರಾ ಕೆಲವರು ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಇವರು ವಿವೇಕಾನಂದ ಅವ್ರು ಯಾವ ರೀತಿ ಸ್ಪೀಚ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ನನ್ನ ಯಾರು ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಇವತ್ತು ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾರೆ. ಅವು ಬೆಳಿಗ್ಗೆ ಎಲ್ಲ ಪೇಪರ್ಲ್ಲೂ ಬರುತ್ತೆ ಈ ಥರ ವಿಶ್ವ ಧರ್ಮಗಳ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಅಂತ. ಈಗ ಮುಂದಿನದಾಗಿ ಇನ್ನೊಂದು ಸ್ವಲ್ಪ ವಿಷಯನ ತಿಳಿಸ್ಕೊಳ್ಳಲು ಬರ್ತಾ ಇದ್ದಾರೆ ಹನುಮೇಗೌಡರು. ಈಗೆಲ್ಲ ಚಪ್ಪಾಳೆ ಹೊಡೆಯೋದು. ಸ್ವಾಮಿ ವಿವೇಕಾನಂದರು ಮೂಲತಃ ನರೇಂದ್ರನಾಥ ದತ್ತ 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಆಧ್ಯಾತ್ಮಿಕ ಜ್ಞಾನ ಪಡೆದು ರಾಮಕೃಷ್ಣ ಮಠ ಮತ್ತು ಮಿಷನ್ ಸ್ಥಾಪಿಸಿದರು. ಭಾರತೀಯ ವೇದಾಂತ ತತ್ವಗಳನ್ನು ವಿಶ್ವಕ್ಕೆ ಪರಿಚಯಿಸಿದರು. ಮುಖ್ಯವಾಗಿ ಅಮೆರಿಕ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಂಸತ್ತಿನಲ್ಲಿ ವಿಶ್ವ ಸಹೋದರತ್ವದ ಸಂದೇಶ ನೀಡಿದರು ಮತ್ತು ದೇಶದ ಯುವ ಜನತೆಗೆ ಸ್ಫೂರ್ತಿಯಾದರು. ಜನವರಿ 12ರಂದು ಭಾರತೀಯ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸುತ್ತಾರೆ. ಜನನ ಜನವರಿ 12, 1863 ಕಲ್ಕತ್ತಾ, ಈಗಿನ ಕೋಲ್ಕತ್ತಾ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿಯ ದೇವಿಯವರ ಮಗ. ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಆಧ್ಯಾತ್ಮಿಕ ಕಥೆ: ಬಾಲ್ಯದಿಂದಲೇ ಆಧ್ಯಾತ್ಮಿಕ ಕಥೆ ಮತ್ತು ಧ್ಯಾನದಲ್ಲಿ ಆಸಕ್ತಿ ಹೊಂದಿದ್ದರು. ಓಕೆ, ವೆಲ್ ಸೆಡ್. ಈಗ ಅವರು ನಿಮಗೊಂದು ಸಣ್ಣ ಪ್ರಶ್ನೆ, ಗಾಂಧೀಜಿಯವರು ದೊಡ್ಡರ ವಿವೇಕಾನಂದರು ದೊಡ್ಡರ? ಅದಲ್ಲ ಇದು, ಇದಲ್ಲ ಅದು. ಹಂಗಾರೆ ಡೇಟ್ ಆಫ್ ಬರ್ತ್ ಹೇಳಿ. ಗಾಂಧೀಜಿಯವ್ರ ಡೇಟ್ ಆಫ್ ಬರ್ತು, ವಿವೇಕಾನಂದ್ರ ಡೇಟ್ ಆಫ್ ಬರ್ತ್. ಈಗ ತಾನೇ ಅವ್ನು ಹೇಳಿದಲ್ಲ, ಕೇಳಿಸ್ಕೊಳ್ಳಿಲ್ಲ? ಹೇಳಿ. ಗಾಂಧೀಜಿ ಅಕ್ಟೋಬರ್ 2 ಇಯರ್ ನೋಡ್ದ. ವಿವೇಕಾನಂದವ್ರು ದೊಡ್ಡವರು. ಈಗ ಅದನ್ನೇ ಹೇಳಿತಲ್ಲಿ, 1863 ವಿವೇಕಾನಂದವ್ರು ಹುಟ್ಟಿರೋ ಡೇಟು. ಗಾಂಧೀಜಿಯವ್ರು ಹುಟ್ಟಿರೋ ಡೇಟು 1869. ಯಾರು ದೊಡ್ಡವರು? ಯಾಕೆ ಹೇಳಿ? ಇವ್ರದ್ದು ವಯಸ್ಸಾಗಿರೋ ಫೋಟೋ ಇಲ್ಲ ವಿವೇಕಾನಂದರದು. ಬೇಗ ಮರಣ ಅಂತಾರೆ. ಹಾಗಾಗಿ ಗಾಂಧೀಜಿಯವರು ತುಂಬ ಲೇಟಾಗಿ ಮರಣ ಹೊಂದಿರೋದ್ರಿಂದ ಅವ್ರದ್ದು ತಾತನ ಫೋಟೋ ಇದೆ, ನಾವು ದೊಡ್ಡವರು ಅಂತ ಅನ್ಕೊಳ್ತೀವಿ. ಇದನ್ನು ತಿಳ್ಕೊಳ್ಬೇಕು. ನೆಕ್ಸ್ಟ್ ಎಕ್ಸಾಮ್ಗೆಲ್ಲ ಕೇಳ್ತಾರೆ, ಈ ಥರ ಪ್ರಶ್ನೆಗಳು ಬರ್ತವೆ. ಓಕೆನಾ? ಓಕೆ, ಈಗ ಒಂದು ಕಾರ್ಯಕ್ರಮದ ಕುರಿತು, ಸ್ವಾಮಿ ವಿವೇಕಾನಂದರವರ ಜಯಂತಿಯ ಕುರಿತು ಸರ್ ಯಾರು ಮಾತಾಡ್ತಾರೆ? ಜಯರಾಮ್ ಸರ್ ಇರಲಿ. ಹಾಗಾಗಿ ಈ ಒಂದು ಸ್ವಾಮಿ ವಿವೇಕಾನಂದರು ಬಹಳಷ್ಟು ವಾಗ್ಮಿಗಳು, ಬಹಳಷ್ಟು ಸಂತರು, ಸನ್ಯಾಸಿಗಳಲ್ಲೂ ಸಹ ಒಬ್ಬರಾಗಿದ್ದಾರೆ. ಇವರು ನಮ್ಮ ದೇಶವನ್ನು ಮುನ್ನಡೆಸುವಂತಹ ಒಂದು ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಹೇಳಿ ಬಹಳಷ್ಟು ಬದಲಾವಣೆಯ ಒಂದು ಗಾಳಿಯನ್ನು ಬೀಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ.
ಆದರೆ ಅವರ ಆಯಸ್ಸು ಬಹಳ ಅಲ್ಪಾಯಸ್ಸು. ಎಷ್ಟು ವರ್ಷ ಬದುಕಿರ್ಬೋದು ನೋಡೋಣ ಹೇಳಿ? ಒಂದು 20, ಒಂದು 50, ಒಂದು 60, ಒಂದು 70 ಹಿಂಗೆ ಹೇಳ್ತಾ ಹೋಗಿ. ಯಾವುದೋ ಒಂದು ಸಂಖ್ಯೆ ಬಂದಾಗ ಹ್ಞೂ ಅಂತೀರಲ್ಲ, ಅವಾಗ ಅದೇ ರೈಟ್ ಅಂತ ಬಿಡೋದು. ಕರಾರುವಕ್ಕ ಗೊತ್ತಿಲ್ಲ ಅಲ್ವಾ? 37 ವರ್ಷ, 36 ತುಂಬಿ 37ಕ್ಕೆ ಬಿದ್ದಿತ್ತು. ಅವಾಗ ಅವರು ಅಕಾಲಿಕ ಮರಣಕ್ಕೆ ಗುರಿಯಾಗ್ತಾರೆ. ಯಾಕೆಂದರೆ ಅವರು 37 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಇಡೀ ಜೀವನಕ್ಕಾಗುವಷ್ಟು ಸಾಧನೆಯನ್ನು ಮಾಡಿರ್ತಾರೆ ಅವರು. ಅಂದರೆ 100 ವರ್ಷ ಬದುಕಿ ಮಾಡೋಕ್ಕಾಗದೇ ಇರುವಂಥ ಸಾಧನೆಯನ್ನು ಅವರು 37 ವರ್ಷದಲ್ಲೇ ಮಾಡಿರ್ತಾರೆ. ಎಲ್ಲ ರೀತಿಯ ಸಂದೇಶಗಳನ್ನು ನಮ್ಮ ಜನತೆಗೆ ಕೊಟ್ಟೋಗಿದ್ದಾರೆ. ಇಂಥದ್ದನ್ನು ಹೇಳಿಲ್ಲ ಅನ್ನೋ ಆಗಿಲ್ಲ. ಹಾಗಾಗಿ ನನ್ನಲ್ಲಿ ಕೆಲವೊಂದು 18 ವಿವೇಕವಾಣಿಗಳಿದ್ದಾವೆ. ಅದನ್ನು ಓದ್ತೀನಿ, ವ್ಯವಧಾನವಾಗಿ ಕೇಳಿಸ್ಕೊತೀರಾ? ವಿವೇಕವಾಣಿ, ಅದರ ಹೆಸರೇ ವಿವೇಕವಾಣಿ. ಸುಮಾರು ಒಂದು 10ರಿಂದ 18 ವಿವೇಕವಾಣಿ ಇದ್ದಾವೆ. ಅದನ್ನು ಕೇಳಿಸ್ಕೊಳ್ಳಿ. ಅದರಿಂದ ಏನಾದರೂ ಒಂದು ಇನ್ಸ್ಪಿರೇಷನ್ ಬಂದರೆ ಅದನ್ನು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದು ಮತ್ತು ರೂಢಿಸ್ಕೋಬೋದು. ಮೊದಲನೇದು, ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದರ ಅರ್ಥ ಬಹಳ ನಿಗೂಢ ಅರ್ಥ, ತುಂಬ ವಿಶಾಲವಾಗಿದೆ. ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ವಿಶ್ರಮಿಸದಿರಿ. ಅಂದರೆ ನಾವು ಯಾವುದು ಕೈಲಾಗಲ್ಲ ಅಂತ ಕೂತ್ಕೋಬಾರ್ದು. ಓಕೆನಾ? ಎರಡನೇದು, ಹೃದಯ ಮತ್ತು ಮೆದುಳಿನ ಸಂಘರ್ಷದಲ್ಲಿ ಯಾವಾಗಲೂ ಹೃದಯವನ್ನೇ ಅನುಸರಿಸಿ. ನಮ್ಮ ಹೃದಯಕ್ಕೂ ಮತ್ತು ನಮ್ಮ ಮೆದುಳಿಗೂ ಕೆಲವು ಟೈಮಲ್ಲಿ ಸಂಘರ್ಷ ಆಗುತ್ತೆ, ಕ್ಲಾಶ್ ಆಗುತ್ತೆ. ಆವಾಗ ನೀವು ಯಾವುದಕ್ಕೆ ಮನ್ನಣೆ ಕೊಡಬೇಕು? ನಮ್ಮ ಹೃದಯವಂತಿಕೆಗೆ ಮನ್ನಣೆ ಕೊಡಬೇಕು. ಯಾವುದೇ ತೊಂದರೆ ಇಲ್ಲದ ದಿನವು ನಿನ್ನದಾಗಿದೆ ಎಂದರೆ, ಅದಕ್ಕೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಅಂದರೆ ನೀನು ಶತಾಯಗತಾಯ ತಪ್ಪು ದಾರಿಯಲ್ಲಿರುವೆ ಎಂದರ್ಥ. ನಿನಗೇನು ಪ್ರಾಬ್ಲಮೇ ಇಲ್ಲ ಅಂತಂದರೆ ನೀನು ತಪ್ಪು ದಾರಿಯಲ್ಲಿದ್ದೀಯ ಅಂತ ಅರ್ಥ. ಅಂದರೆ ಪ್ರಾಬ್ಲಮ್ ಮನುಷ್ಯನಿಗೆ ಬಂದ್ರೇ ಚಂದ. ಪ್ರಾಬ್ಲಮ್ ಯಾವಾಗಲೂ ಇರಬೇಕು ನಮ್ಮ ಮುಂದೆ. ಇದು ವಿವೇಕವಾಣಿಯ ಮತ್ತೊಂದು ಇದು. ಆಮೇಲೆ, ನಿನ್ನನ್ನು ನೀನು ದುರ್ಬಲ ಎಂದು ತಿಳಿದುಕೊಳ್ಳುವುದು ಮಹಾ ಅಪರಾಧ. ನಿನ್ನ ಬಗ್ಗೆ ನಿನಗೆ ಯಾವಾಗಲೂ ಕೀಳರಿಮೆ ಇರಬಾರ್ದು. ನಾನು ಪ್ರತಿ ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ, ಫಸ್ಟು ನಿನ್ನನ್ನು ನೀನು ನಂಬು. ನಿನ್ನನ್ನು ನೀನೇ ನಂಬಲಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ನಂಬ್ತಾರೆ ನಿನ್ನನ್ನು? ಅದು ಈ ಒಂದು ಶ್ರೀವಾಣಿಯ ಒಂದು ಉದ್ದೇಶ. ಅಂದರೆ ಫಸ್ಟು ನಿನ್ನನ್ನು ನೀನು ದುರ್ಬಲ ಅಂತ ನೀವು ಪರಿಗಣಿಸಬಾರ್ದು. ನಿನ್ನನ್ನು ಯಾರು ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ದುರ್ಬಲಗೊಳಿಸುತ್ತದೆಯೋ ಅದನ್ನು ನೀನು ವಿಷ ಎಂದು ತಿರಸ್ಕರಿಸು. ಅಂದರೆ ನಿನ್ನನ್ನು ಯಾವುದು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿನ್ನನ್ನು ವೀಕ್ ಮಾಡುತ್ತೋ ಅದನ್ನು ನೀನೇನು ಮಾಡಬೇಕು? ವಿಷ ಅಂತ ಪರಿಗಣಿಸಬೇಕು. ಅದರ ಸಹವಾಸ ನನಗೆ ಬೇಡ ಅಂತೇಳಿ ಪರಿಗಣಿಸಬೇಕು. ನಂತರ ನಮ್ಮ ಆಲೋಚನೆಗಳೇ ನಾವಾಗಿರಬೇಕು. ನಮ್ಮ ಆಲೋಚನೆಗಳ ಬಗ್ಗೆ ನಿಗಾ ವಹಿಸಬೇಕು. ನಾವು ಆಡುವ ಪದಗಳು. ಎರಡನೇ ವಿಚಾರ, ಆಲೋಚನೆಗಳು ಜೀವಿಸುತ್ತವೆ ಮತ್ತು ಬಹುದೂರ ಪ್ರಯಾಣಿಸುತ್ತವೆ. ಅಂದರೆ ನಮ್ಮ ಜೊತೆಗೆ ಯಾವಾಗಲೂ ಆಲೋಚನೆಗಳಿರಬೇಕು. ಯಾವಾಗಲೂ ನಾವು ಯೋಚನಾ ಶಕ್ತಿಯನ್ನು ಬೆಳೆಸ್ಕೋಬೇಕು. ಇತರರಿಗಾಗಿ ಬದುಕುವವರು ಮಾತ್ರ ತಾವು ಬದುಕುತ್ತಾರೆ. ನೋಡಿ, ಇದರ ಅರ್ಥ ಏನು ಹೇಳಿ? ನಾವು ನಮಗೋಸ್ಕರ ಅಷ್ಟೇ ಬದುಕಿದ್ರೆ ಸಾಲದು, ಇತರರಿಗೋಸ್ಕರ ನಾವು ಬದುಕಿದರೆ ಮಾತ್ರ ತಾವು ಸಹ ಬದುಕ್ತಾರೆ. ಅಂದರೆ ಇತರರಿಗೋಸ್ಕರ ನಾವು ಬದುಕಿದ್ರೆ ಮಾತ್ರ ತಾವು ಸಹ ಬದುಕಲಿಕ್ಕೆ ಸಾಧ್ಯ. ನಿನ್ನನ್ನು ನೀನು ನಂಬದೆ ದೈವವನ್ನು ನಂಬಲು ಸಾಧ್ಯವೇ ಇಲ್ಲ. ನೋಡಿ, ನೀನು ನನ್ನ ಮೇಲೆ ನಂಬಿಕೆ ಇಲ್ಲ, ನಾನು ದೇವ್ರ ಮೇಲೆ ನಂಬಿದ್ದೀನಪ್ಪ ಅಂತಂದರೆ, ನಿನ್ನನ್ನು ನೀನೇ ನಂಬಲಿಲ್ಲ ಅಂದರೆ ನೀನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ವೇಸ್ಟು. ಅರ್ಥ ಆಯ್ತಲ್ಲ? ಹಾಗಾಗಿ ನಾವು ಯಾವ ಬೆಂಕಿಯಿಂದ ನಮ್ಮ ಕೈಯನ್ನು ಬೆಚ್ಚಗೆ ಕಾಯಿಸಿಕೊಳ್ಳುತ್ತೇವೆಯೋ ಅದೇ ಬೆಂಕಿ ನಮ್ಮನ್ನು ಸುಡುವ ಸಾಮರ್ಥ್ಯವೂ ಇದೆ. ಅದು ಬೆಂಕಿಯೇ ತಪ್ಪಲ್ಲ. ಯಾರು ತಪ್ಪು ಅಲ್ವಾ? ಬೆಂಕಿ ಕೈಯನ್ನು ಸುಡುವಂಥ ಗುಣವನ್ನು ಹೊಂದಿದೆ ಅಂದಮೇಲೆ ಅದು ನಮ್ಮನ್ನು, ಅಂದರೆ ಯಾವುದಾದ್ರು ಒಂದು ಸುಡ್ತದೆ ಅಂದಮೇಲೆ ಅದು ನಮ್ಮನ್ನು ಸುಡುತ್ತೆ. ಅದು ಬೆಂಕಿ ತಪ್ಪಲ್ಲ. ಬೆಂಕಿ ಜೊತೆ ಸರಸ ಆಡೋರು ನಮ್ಮ ತಪ್ಪು. ಓಕೆನಾ? ಹಾಗಾಗಿ ಮತ್ತು ಜೀವನದಲ್ಲಿ ಮೇಲೇರಲು ಇರುವ ಏಕೈಕ ದಾರಿ ಎಂದರೆ ಅದು ಹೋರಾಟ. ಯಾವ ಹೋರಾಟ? ನೀವು ಯುದ್ಧ ಮಾಡೋದು ಅಂತನಾ? ಮತ್ತೆ ನಾವು ಯಾವುದನ್ನೇ ಆಗಲಿ ಬಹಳಷ್ಟು ಚಾಲೆಂಜಾಗಿ ತಗೋಬೇಕು. ಹೋರಾಡಿ ಅದನ್ನು ಪಡ್ಕೊಳ್ಳೋವಂಥ ಒಂದು ಮನಸ್ಥಿತಿಗೆ ಬರಬೇಕು. ಅದು ಇದರ ಅರ್ಥ. ನೆಕ್ಸ್ಟು, ಏನನ್ನಾದರೂ ಯಾರಿಗಾದರೂ ಕೊಟ್ಟಾಗ ಅವರು ನಮಗೂ ಏನನ್ನಾದರೂ ಹಿಂದಿರುಗಿ ಕೊಡಲಿ ಎಂದು ನಿರೀಕ್ಷಿಸಬೇಡ. ಅಂದರೆ ನಾವೇನಾದ್ರು ಕೊಟ್ಟಿದ್ದೀವಿ ಅಂದರೆ ನಾವು ಅವರಿಂದ ನಾವೇನೂ ಏನು ಮಾಡಬಾರ್ದು? ಅಪೇಕ್ಷೆ ಪಡಬಾರ್ದು. ಅದು ಅದಾಗೆ ಬರುತ್ತೆ, ಹಿಂದಿರುಗಿ ಬರುತ್ತೆ. ಅದರ ಬಗ್ಗೆ ನಾವು ಈಗ ಚಿಂತೆ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ಕೆಲಸವನ್ನು ಮಹತ್ತರವಾಗಿ ಪೂರ್ಣಗೊಳಿಸಲು ಅದನ್ನು ಮೊದಲು ನಾವು ಪ್ರೀತಿಸಬೇಕು. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಅದನ್ನು ಫಸ್ಟು ಪ್ರೀತಿಸಬೇಕು. ಅಂದರೆ ನಾವು ಕಷ್ಟಪಟ್ಟು ಓದೋದು ಬೇಡ, ಏನು ಮಾಡಬೇಕು?
ಇಷ್ಟಪಟ್ಟು ಓದಿದರೆ ಅದು ನಮ್ಮದಾಗುತ್ತದೆ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತದೆ. ಸ್ವಯಂ ಅನ್ವೇಷಣೆಯೇ ಜೀವನದಲ್ಲಿ ಸಿಗುವ ಅತಿ ದೊಡ್ಡ ಉಡುಗೊರೆ. ಅಂದರೆ ನಮಗೆ ನಾವೇ ವಿಜ್ಞಾನಿಗಳಾಗಬೇಕು. ನಾವು ಹೊಸದಾಗಿ ಅನ್ವೇಷಣೆ ಮಾಡ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೊಂಡ್ರೆ ಅದು ನಮ್ಮನ್ನು ಏನು ಮಾಡುತ್ತೆ, ಅತಿ ಉನ್ನತ ಸ್ಥಿತಿಗೆ ಕರ್ಕೊಂಡೋಗುತ್ತೆ. ನೀನು ಎಷ್ಟು ಸಂತೋಷವಾಗಿರುವೆ ಎಂಬುದು ಜೀವನದ ಸೌಂದರ್ಯವಲ್ಲ, ನೀನು ಎಷ್ಟು ಜನರನ್ನು ಸುಖವಾಗಿ ಇಟ್ಟಿರುವೆ ಎಂಬುದರಲ್ಲಿ ಜೀವನದ ಸಾರ ಸೌಂದರ್ಯ ಅಡಗಿದೆ. ಓಕೆ, ನಾನು ಎಷ್ಟು ಸಂತೋಷವಾಗಿ ಇರ್ತೀನಿ ಅನ್ನೋದು ಮುಖ್ಯ ಅಲ್ಲ, ನನ್ನಿಂದ ಎಷ್ಟು ಜನ ಖುಷಿಯಾಗಿರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ಇತರರಿಗೆ ಸಹಾಯ ಸೇವೆ ಮಾಡುತ್ತಾ ನಿನ್ನನ್ನು ನೀನು ಕಳೆದುಕೊಂಡಾಗ ಮಾತ್ರ ನಿನಗೆ ನಿನ್ನತನದ ಅರಿವಾಗುತ್ತದೆ. ಅರ್ಥ ಆಯ್ತಲ್ಲ? ನಾವು ಬೇರೆಯವರಿಗೆ ಇತರರಿಗೆ ಸಹಾಯವನ್ನು ಮಾಡೋದನ್ನು ಕಲ್ತ್ಕೋಬೇಕು. ಶಕ್ತಿಯೇ ಜೀವನದ ಚೈತನ್ಯ, ಉತ್ಸಾಹ, ಭರವಸೆ, ಆರೋಗ್ಯ. ಶಕ್ತಿಯೇ ಸರ್ವಸ್ವ. ನಮ್ಮ ದೈಹಿಕ ಬಲ, ಮಾನಸಿಕ ಬಲ ಮತ್ತು ಆತ್ಮಬಲಗಳು ನಮ್ಮನ್ನು ಉದ್ಧರಿಸುತ್ತವೆ ಅಥವಾ ವ್ಯಾಖ್ಯಾನಿಸುತ್ತವೆ. ಇದಿಷ್ಟು ವಿವೇಕಾನಂದರು ನಮಗೆ ಅವರ ವಿವೇಕ ವಾಣಿಗಳಲ್ಲಿ ಇನ್ನೂ ಬೇಕಾದಷ್ಟು ಬೋಧನೆಗಳನ್ನು ಮಾಡೋಗಿದ್ದಾರೆ. ಅವರು ರೇವಣ್ಣ ಸರ್ ಹೇಳ್ದಂಗೆ ಅಮೇರಿಕಾದಲ್ಲಿ ಭಾಷಣ ಮಾಡುವಾಗ ಇಡೀ ಪ್ರಪಂಚವೇ ಅವರ ಕಡೆ ಬೆಟ್ಟು ಮಾಡಿ ತೋರಿಸುವಂತಹ, ಅವರ ಕಡೆ ಗಮನಿಸುವಂತಹ ಒಂದು ಎರಡು ಪದಗಳು ಅವರನ್ನು ವಿಶ್ವವಿಖ್ಯಾತರನ್ನಾಗಿ ಮಾಡಿದಂತಹ ಪರಿಸ್ಥಿತಿ ಅವರಲ್ಲಿದೆ. ಇದೇ ತರಹ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ಸಂಚರಿಸಿ ಅವರು ನಮ್ಮ ದೇಶದ ಉದ್ಧಾರಕ್ಕೋಸ್ಕರ, ನಮ್ಮ ದೇಶದ ಪ್ರಗತಿಗೋಸ್ಕರ ಏನೇನೆಲ್ಲ ಬೋಧನೆಗಳನ್ನು ಮಾಡಬೇಕು, ಗೌತಮ ಬುದ್ಧ ಮತ್ತು ಸಿದ್ಧಾರ್ಥ ಇವರೆಲ್ಲ ಏನೇನು ಮಾಡಿದ್ರು ಅದಕ್ಕಿಂತ 2ರಷ್ಟು ಬೋಧನೆಗಳನ್ನು ಮಾಡಿ ನಮ್ಮ ದೇಶದ ಒಂದು ಉನ್ನತಿಗೆ ಅವತ್ತಿನ ಕಾಲದಲ್ಲಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದಂಥವ್ರು. ಅವರು ಅಕಸ್ಮಾತ್ ಏನಾದ್ರು 100 ವರ್ಷ ಬದುಕಿದ್ರೆ ನಮ್ಮ ದೇಶ ಈ ಸ್ಥಿತಿಯಲ್ಲಿ ಇರ್ತಿತ್ತಾ? ಯಾವುದೋ ಉತ್ತುಂಗ ಸ್ಥಿತಿಯಲ್ಲಿ ಇರ್ತಿತ್ತು. ಬಟ್ ಆದರೆ ಅವರ ಆಯಸ್ಸು ದೇವರು ಕೊಟ್ಟಿದ್ದು ಬರೀ 37 ವರ್ಷ. ಹಾಗಾಗಿ ಅವರು 100 ವರ್ಷಗಳಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ಕಾರ್ಯವನ್ನು 37 ವರ್ಷಗಳಲ್ಲಿ ಸಾಧಿಸಿ ಹೋಗಿದ್ದಾರೆ. ಅವರು ಕೊಟ್ಟಂಥ ಎಲ್ಲ ರೀತಿಯ ಒಂದು ಬೋಧನೆಗಳನ್ನು ನಾವು ಏನು ಮಾಡಬೇಕು, ಕೈಕನ್ನಡಿಯಾಗಿಟ್ಕೊಂಡು ನಾವು ಮತ್ತು ಸಿದ್ಧಾಂತಗಳನ್ನು ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು. ಮತ್ತು ಲೈಬ್ರರಿಯಲ್ಲಿ ಈ ವಿವೇಕಾನಂದರ ಇವರ ಬಾಲ್ಯದ ಹೆಸರು ನರೇಂದ್ರ ಅಂತೇಳಿ 5ನೇ ಕ್ಲಾಸಲ್ಲಿ ಒಂದು ಪಾಠ ಇತ್ತು. ನರೇಂದ್ರ ಅಂತೇಳಿ ಯಾವುದೋ ಇಂಗ್ಲೀಷಲ್ಲಿ ಯಾವುದೋ ಕೋಚ್ ಅಂತೇಳಿ ಒಂದು ಪಾಠ ಬರ್ತದೆ, ಮರ್ತೋಯ್ತು ನನಗೆ. ಧೀರಸೇನೆಲ್ಲ ಕಣಪ್ಪ. ಇಂಗ್ಲೀಷಲ್ಲಿ ಯಾವುದೋ ಒಂದು ಅದು ಪಾಠ ಹೆಸರು ಕೋಚ್. ದ ಗ್ರೇಟ್ ಕೋಚ್ ಮ್ಯಾನ್. ವೆರಿ ಗುಡ್ ಪಾವನಿ, ನೆನೆಸ್ಕೊಂಡು ಹೇಳಿದ್ಲು. ದ ಗ್ರೇಟ್ ಕೋಚ್ ಮ್ಯಾನ್ ಅನ್ನೋ ಪಾಠ ತುಂಬ ಚೆನ್ನಾಗಿದೆ. ಅದು ಅವರ ಬಾಲ್ಯದ ಹೆಸರೇನು, ಅವ್ರ ತಾಯಿ ಅವ್ರಿಗೆ ಚಿಕ್ಕಂದಿನಿಂದ ಏನೇನೆಲ್ಲ ಬೋಧನೆ ಮಾಡ್ತಿದ್ರು, ನರೇಂದ್ರ ಅನ್ನೋರು ಹೋಗಿ ಹೆಂಗೆ ವಿವೇಕಾನಂದರಾದರು ಇದ್ರ ಬಗ್ಗೆ. ಮತ್ತು ನಮ್ಮ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ದಾವೆ ಈ ವಿವೇಕಾನಂದರ ಬಗ್ಗೆ. ದಯವಿಟ್ಟು ನೀವು ಕೇಳಿ ಈಸ್ಕೊಂಡು ಓದಿ ಮಕ್ಕಳ. ವಿವೇಕಾನಂದರ ಒಂದು ವಿಚಾರಧಾರೆಗಳನ್ನು ನೀವು ತಿಳ್ಕೋಬೇಕು ಅಂದರೆ ಲೈಬ್ರರಿಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಓದಿ. ನಿಮ್ಮ ಬ್ಯಾಗಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದಬೇಕು. ನಮ್ಮ ಜ್ಞಾನಾರ್ಜನೆಗೆ ಆ ಥರದ ಪುಸ್ತಕಗಳನ್ನು ಸಹ ಓದಬೇಕು. ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಂಡು ನೀವು ಸಹ ಒಂದು ಸ್ವಾಮಿ ವಿವೇಕಾನಂದರ ಥರ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಮಾರ್ಪಾಟಾಗಿ ಮತ್ತು ದೇಶದ ಒಂದು ಒಳಿತಿಗೋಸ್ಕರ ದುಡಿತೀರ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ವಿವೇಕಾನಂದ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭಾರತ್ ಮಾತಾ. ಸ್ಟಾಪ್. ಒಂದು ಸರಿ ಬಿಡೋದು. ಸ್ಟಾಪ್ ಸ್ಟಾಪ್ ಸ್ಟಾಪ್. ನೀನು ಎಷ್ಟು ವರ್ಷ ಬದುಕ್ತೀಯ ಅನ್ನೋದು ಮುಖ್ಯ ಅಲ್ಲ, ನೀನು ಬದುಕಿರೋ ಅಷ್ಟು ವರ್ಷ ಏನು ಒಳ್ಳೆ ಕೆಲಸ ಮಾಡ್ತೀಯ ಅದನ್ನೇ ನಿನ್ನ ಕಾಯುತ್ತೆ ಅಂತ ವಿವೇಕವಾಣಿಯ ಮೂಲಕ ತುಂಬ ತುಂಬ ಥ್ಯಾಂಕ್ಸ್ ಸರ್ಗೆ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಯಾಕಂದರೆ ಎಷ್ಟೋ ಅವರ ನುಡಿಗಳನ್ನ ನಾನು ಕೇಳಿರಲಿಲ್ಲ ಹಿಂಗೆ ಟೆನ್ಷನಲ್ಲಿ. ಇವತ್ತು ಪಾಪ ಇನ್ನೊಂದ್ಸರಿ ರೀಕಾಲ್ ಮಾಡಿದ್ರು. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಜಯರಾಮ್ ಸರ್ಗೆ. ಮತ್ತೊಬ್ಬರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ನಾಗರಾಜ್ ಸರ್ ಅವರು ವಿವೇಕಾನಂದರವರ ಬಗ್ಗೆ ಮಾತಾಡಿ ಹಾಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ವಿ. ವಿವೇಕಾನಂದ ಜನ್ಮ ದಿನಾಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶಾಲೆಯ ಎಲ್ಲ ಸಹೋದ್ಯೋಗಿ ಸನ್ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ. ಯೂತ್ಸ್ ಡೇ, ನ್ಯಾಷನಲ್ ಯೂತ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಕಾರಣ ಇಷ್ಟೇ, ಅವರು ಅತ್ಯಲ್ಪ ಅವಧಿಯಲ್ಲಿ ಬದುಕಿದ್ದಂಥವ್ರು. ಸುಮಾರು 37 ವರ್ಷಗಳ ಕಾಲ
ಬದುಕಿದ್ದಂಥವರು. ಆ 37 ವರ್ಷಗಳಲ್ಲೇ 300 ವರ್ಷಗಳಿಗೆ ಆಗುವಷ್ಟು ಸಾಧನೆಯನ್ನು, ಒಂದು ತತ್ವಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದ. ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ತಂದೆ ತಾಯಿಗಳು ಆಶ್ರಮದಲ್ಲಿ ಕಲಿತಾ ಇರ್ತಾರೆ. ಅವರ ಗುರುಗಳು ರಾಮಕೃಷ್ಣ ಪರಮಹಂಸರು, ನೀವೆಲ್ಲ ಕೇಳಿರಬೇಕು. ರಾಮಕೃಷ್ಣ ಪರಮಹಂಸರು ಮತ್ತು ಶಾರದಾದೇವಿ ಅವರ ಹೆಂಡತಿ, ಅವರ ಅಡಿನಲ್ಲಿ ವಿದ್ಯೆಯನ್ನು ಕಲಿತಂಥವರು ವಿವೇಕಾನಂದರು. ಈಗಲೂ ಸಹ ನಾವೆಲ್ಲ ತುಮಕೂರಿಗೆ ಹೋದರೆ ವಿವೇಕಾನಂದರ ಆಶ್ರಮ ಇದೆ, ನೀವು ಒಮ್ಮೆ ಭೇಟಿ ಕೊಡಿ. ರಾಮಕೃಷ್ಣ ಆಶ್ರಮ ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸಹ ಇದೆ, ದೊಡ್ಡದಾಗಿರ್ತಕ್ಕಂಥ ಆಶ್ರಮ ಇದೆ. ನಿಮಗೇನಾದರೂ ಸಮಯ ಸಿಕ್ಕಿದ್ರೆ, ಏನಾದರೂ ವಿವೇಕಾನಂದರ ಬಗ್ಗೆ ನಾವೊಂದಿಷ್ಟಾದರೂ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಆಸಕ್ತಿ ಮೂಡಿದ್ರೆ ದಯಮಾಡಿ ಅಂಥ ಪುಣ್ಯ ಸ್ಥಳಗಳಿಗೆ ನಾವು ಹೋಗಬೇಕು, ಗೊತ್ತಾಯ್ತಾ? ಏಕೆಂದರೆ ಅಲ್ಲಿಗೆ ಹೋದರೆ ಏನೋ ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಅಂತಹ ಸ್ಥಳಗಳಿಗೆ ಹೋದಾಗ ಮೈ ಒಂದು ರೀತಿ ರೋಮಾಂಚನ ಆಗುತ್ತೆ, ಜುಮ್ ಅನಿಸುತ್ತೆ, ಏನೋ ಹೊಸ ಹೊಸ ಅನುಭವಗಳು ನಮ್ಮ ಮನಸ್ಸಿಗೆ ಬರ್ತಾ ಹೋಗ್ತವೆ. ಆ ಬಂದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಅನೇಕ ಬದಲಾವಣೆಗಳು ತಂತಾನೇ ಆಗ್ತವೆ. ಇದಕ್ಕೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದುಕೊಂಡು ವಿವೇಕಾನಂದರು ಕೊಟ್ಟಂಥ ವಾಣಿಗಳು ಸುಮಾರು 18 ವಾಚನ ಮಾಡಿದ್ರು. ಅಂತಹ 100 ವಾಣಿಗಳಿದ್ದಾವೆ, ಗೊತ್ತಾಯ್ತಾ? ಅಂತಹ ಒಂದು ಮಹಾನ್ ಚೇತನದ ಒಂದು ಜನ್ಮದಿನವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ನೀವೇನು ಕಲಿದಿದ್ರೂ ಪರವಾಗಿಲ್ಲ, ಅವರೊಂದು ಮಾತು ಹೇಳ್ತಾರೆ, ಹೇಳಿ ಎಚ್ಚರಗೊಳ್ಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಗೊತ್ತಾಯ್ತಾ? ಹಿಂದೆ ಗುರು ಇರ್ತಾನೆ, ಮುಂದೆ ನಾವು ಗುರಿ ಇಟ್ಕೊಂಡಿರ್ಬೇಕು. ಗುರಿ ಇಟ್ಕೊಂಡ್ರು ಮಾತ್ರ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಗುರಿ ಇಲ್ಲದ ಒಂದು ಪಯಣ ಏನಾಗುತ್ತೆ ಅಂದರೆ ಎತ್ತಗಬೇಕೋ ಆ ಕಡೆಗೆ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ. ಹಾಗಾಗಿ ನೀವೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಳಿ. ನಾನು ಮುಂದೆ ಹೀಗಾಗಬೇಕು, ಸಮಾಜಕ್ಕೆ ನನ್ನದೇ ಆದಂಥ ಕೊಡುಗೆಗಳನ್ನು ಈ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಚಿಂತನೆಯನ್ನು ನೀವು ಈಗಿನಿಂದಲೇ ರೂಢಿಸ್ಕೋಬೇಕು, ಗೊತ್ತಾಯ್ತಾ? ಆ ನಿಟ್ಟಿನಲ್ಲಿ ವಿವೇಕಾನಂದರ ಸಣ್ಣ ಸಣ್ಣ ಪುಸ್ತಕಗಳು ನಮ್ಮ ಲೈಬ್ರರಿಯಲ್ಲಿ ಇದ್ದಾವೆ, ಗೊತ್ತಾಯ್ತಾ? ವೀರ ಸನ್ಯಾಸಿ, ಗೊತ್ತಾಯ್ತಾ? ವಿಶ್ವವಿಜೇತ ವಿವೇಕಾನಂದ. ಆ ವಿಶ್ವವಿಜೇತ ವಿವೇಕಾನಂದದಲ್ಲಿ ಅವರು ಅಮೆರಿಕಾದ ಚಿಕಾಗೋ ನಗರದಲ್ಲಿ ಮಾಡಿದಂತಹ ನಮ್ಮ ದೇಶದ ಪರವಾಗಿ ನಮ್ಮ ಧರ್ಮವನ್ನು ಅಲ್ಲಿ ಪ್ರಚುರಪಡಿಸಿದಂಥ ಸಂದರ್ಭದಲ್ಲಿ ಮಾಡಿದಂಥ ಭಾಷಣದ ತುಣುಕುಗಳಿದ್ದಾವೆ. ಅವುಗಳನ್ನೆಲ್ಲವನ್ನು ನಾವು ವಾಚನ ಮಾಡಿದಾಗ ಅಂತಹ ಮಹಾನ್ ಚೇತನ ನಿಜವಾಗ್ಲೂ 100 ವರ್ಷ ಬದುಕಿದ್ರೆ ನಮ್ಮ ದೇಶ ಇನ್ನಷ್ಟು ಸಹ ಬದಲಾವಣೆಯನ್ನು ಕಾಣ್ತಿತ್ತು. ಅಂತಹ ಮಹಾತ್ಮರ ಜಯಂತಿಯನ್ನು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರಲ್ಲಿ ಇದ್ದಂಥ ಒಂದೇ ಒಂದು ಅಂಶಗಳನ್ನಾದರೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಸಮಾಜದ, ದೇಶದ ಪ್ರಗತಿಗೆ ನಾವೆಲ್ಲರೂ ಸಹ ಕಾರಣೀಭೂತರಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾನ್ ಚೇತನ ವೀರ ಸನ್ಯಾಸಿ ವಿಶ್ವವಿಜೇತರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಸನ್ಮಿತ್ರರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಸವಿವರವಾಗಿ ಮಾಹಿತಿಯನ್ನು ನೀಡಿದಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್ ಹೇಳ್ದಂಗೆ ಎಲ್ಲ ನಾವು ಅವ್ರ ಥರ ಆಗೋಕ್ಕಾಗಲ್ಲ, ಅಟ್ಲೀಸ್ಟ್ ಅವರು ಹೇಳಿರ್ತಕ್ಕಂಥ ಕೆಲವಾರು ಅಂಶಗಳನ್ನ ನಾವು ನಮ್ಮ ಜೀವನದಲ್ಲಿ ಪಾಲಿಸೋಣ ಅಂತ ಕೇಳ್ಕೊಳ್ತಾ ಈಗಾಗಲೇ ಸಮಯಾವಕಾಶ ಆಗ್ತಾಯಿದೆ. ಹಾಗಾಗಿ ಟೋಟಲಾಗಿ ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮಿ ವಿವೇಕಾನಂದರವರ ಒಂದು ಜನ್ಮದಿನಾಚರಣೆ ಕಾರ್ಯಕ್ರಮಕ್ಕೆ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಮಕ್ಕಳುಗಳು ಯಾವುದೇ ಕಾರ್ಯಕ್ರಮ ಈಗ ಹೇಳೋರು ಇದ್ಮೇಲೆ ಕೇಳೋರು ಇರಬೇಕು. ನೀವೇ ಕೇಳುಗರು, ನೀವು ಇಷ್ಟು ಸಾವಧಾನದಿಂದ ಕುಳಿತ್ಕೊಂಡು ಕೇಳ್ತಾ ಇದ್ದೀರಾ. ಮತ್ತು ನಮ್ಮ ಸರ್ ಹತ್ರ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಶಿಸ್ತಿಲ್ಲ ಅಂತಾರೆ, ಶಿಸ್ತು ಮೂಡಿಸ್ಬೇಕು ಅಂದರೆ ನಾವು ಕಂಟ್ರೋಲೇ ತೊಗೊಳಕ್ಕಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ ಯಾವ್ದಾರ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಸರ್, ಯಾವ್ದಾರ ನಿಮ್ಗೆ ಶುಕ್ರವಾರ ಸಂಜೆ ಅಥವಾ ಶನಿವಾರ ನಿಮ್ಗೆ ಯಾವ ಹೊತ್ತು ನೋಡಿ ಒಂದು ಮೌಲ್ಯದ ಕತೆ ಹೇಳೋ ಥರ ಒಂದು ಕತೆಗಳೇ ಕೇಳ್ತಾ ಇಲ್ಲ, ಈಗ ಹಂಗಾಗ್ಬಿಟ್ಟೈತೆ. ನೀತಿ ಪಂಡಿತ್ ಜಯರಾಮ್ ಸರ್ ಹೇಳ್ತಾ ಇದ್ದಾರೆ ಕೆಲವೊಂದು ಸ್ಲೋಗನ್ಗಳು, ನಮ್ಗೊಂಥರ ಸರ್ ಹೇಳಿರಲ್ಲ ಮೈ ರೋಮಾಂಚನ ಆಯಿತು ಅಂತ, ನಂಗೆ ಅದೇ ಫೀಲ್ ಆಯಿತು. ಆ ಕತೆಗಳು ಕೇಳಿದಾಗ ಮಕ್ಕಳಲ್ಲಿ ಎಷ್ಟೋ ಕನ್ವರ್ಟ್ ಆಗುತ್ತೆ. ಈಗ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಗೆ ಪಾಠ ನೋಡ್ಬೇಕಾದ್ರೆ ಎಷ್ಟೋ ಕತೆಗಳು ಕೇಳಿದ್ರು, ನನಗೀಗಲೂ ನೆನಪಿದೆ. ಈಗ ನಾವು ಕತೆಗಳೇ ಹೇಳೋಕ್ಕಾಯ್ತಾ ಇಲ್ಲ, ಟೆನ್ಷನ್ ಫುಲ್ಲು, LBA
ಟೆಸ್ಟು LBA ಟೆಸ್ಟು ಆಗ್ಬಿಟ್ಟು ಪಾಠ ಮಾಡೋಕ್ಕೆ ಟೈಮಲ್ಲಿ ಹಂಗಾಗ್ಬಿಟ್ಟೈತೆ. ಅದಕ್ಕೆ ನಾನು ಸರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಎವರಿ ಶುಕ್ರವಾರ ಸಂಜೆ ಹಿಂಗೆ ಒಂದು 3:15 ಕುಣಿಸ್ಕೊಳ್ಳೋಣ, ಇಲ್ಲ 4 ಗಂಟೆ 3:45 ಕುಣಿಸ್ಕೊಳ್ಳೋಣ. ಒಂದೊಂದು ಮೌಲ್ಯಯುತವಾದ ಕಥೆಗಳು ಬೇಕಾದ್ರೆ ಒಬ್ಬೊಬ್ರು ಶಿಕ್ಷಕರ ಹೇಳಿ, ಇಲ್ಲ ಸರ್ ಅವರೇ ಟೈಮ್ ಟೇಬಲ್ ಕೊಡ್ತಾರೆ, ಆ ಥರ ರೆಡಿ ಆಗಿಬಿಟ್ಟು ಬಂದೆ ಮಕ್ಳಿಗೆ ಹೇಳಿದ್ರೆ ಒಂದು ಏನೋ ಮೌಲ್ಯ ಅದರಲ್ಲಿ ಶಿಸ್ತಲ್ಲಿ ಒಂದು ಭಾಗ ಅಂತ ಅಂದ್ಕೊಳ್ಬೋದು. ಆ ಥರ ಸರ್ನ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಈ ಒಂದು ವಿವೇಕಾನಂದರ ಜಯಂತಿ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡಂಥ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ